ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಪುರಾಣಗಳು ಅಂದ ಕೂಡಲೇ ಮೂಗು ಮುರಿಯುವವರ ಸಂಖ್ಯೆಯೇ ನಮ್ಮಲ್ಲಿ ಹೆಚ್ಚು. ಪುರಾಣಗಳೆಲ್ಲ ಸುಳ್ಳು. ಅವು ಕೇವಲ ಒಂದು ಅಜ್ಜಿಯ ಕಥೆ, ಕಾಗಕ್ಕ ಗುಬ್ಬಕ್ಕನ ಕಥೆ, ಯಾವುದೇ ತಿರುಳಿಲ್ಲ ಅದರಲ್ಲಿ, ಮತ್ತು ಒಂದು ಕಥೆಗೂ ಮತ್ತೊಂದು ಕಥೆಗೂ ಸಾಮ್ಯತೆ ಇಲ್ಲ. ಹಾಗಾಗಿ ಪುರಾಣಗಳೆಲ್ಲ ಸುಳ್ಳು ಎನ್ನುವಂತಹ ಒಂದು ವಾದ ನಮ್ಮಲ್ಲಿ ಬಲವಾಗಿ ಬೇರೂರಿದೆ. ಹಾಗೆ ಆದ ಪಂಥವನ್ನು ಅನುಸರಿಸಿದವರೆಲ್ಲ ಪುರಾಣಗಳನ್ನು ಪ್ರಶ್ನಿಸ್ತಲೇ ಇದ್ದಾರೆ. ಇದು ಯಾಕೆ ಹೀಗಾಯಿತು ಅಂತಂದರೆ, ಪುರಾಣಗಳ ತಲಸ್ಪರ್ಶಿಯಾದ ಅಧ್ಯಯನದ ಕೊರತೆ ಅಂತ ಹೇಳುವುದು ನನ್ನ ಗಮನಕ್ಕೆ ಬಂದ ವಿಷಯ. ಯಾಕೆಂದರೆ ಯಾರೂ ಕೂಡ ಪೂರ್ಣವಾಗಿ ಆ ಪುರಾಣಗಳನ್ನು ಓದುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಆಯುಷ್ಯನ ಪ್ರಮಾಣ ಅಷ್ಟು ಕಡಿಮೆ ಇದೆ. 18 ಪುರಾಣಗಳು ಮತ್ತು 18 ಉಪಪುರಾಣಗಳು, ಇದಲ್ಲದೆ ಮತ್ತೆ ಅನೇಕ ಪುರಾಣಗಳು ನಮ್ಮಲ್ಲಿದ್ದಾವೆ. ಇವುಗಳನ್ನೆಲ್ಲ ಸಮಗ್ರವಾಗಿ ಓದಿ ಅದರ ಸಾರ, ಅದನ್ನು ತಿಳಿದುಕೊಳ್ಳುವ ವ್ಯವಧಾನವೂ ಸಮಯವೂ ನಮ್ಮಲ್ಲಿ ಇಲ್ಲದ ಕಾರಣ ಬಹಳ ಸುಲಭವಾಗಿ ನಾವು ಈ ಆರೋಪವನ್ನು ಮಾಡ್ತಾ ಇದ್ದೇವೆ. ಇದು ಸರಿಯಲ್ಲ ಎನ್ನುವ ಉದ್ದೇಶದಿಂದಲೂ, ಜೊತೆಗೆ ಒಂದಷ್ಟು ಪುರಾಣಗಳನ್ನು ಅಧ್ಯಯನ ಮಾಡುವ ಯೋಗ ನನಗೆ ಪ್ರಾಪ್ತವಾದ್ದರಿಂದ ಅದರ ಆಧಾರದಲ್ಲಿ ನನಗೆ ಕಂಡಂತಹ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದಿಡುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಆತ್ಮೀಯರೇ, ಇಲ್ಲಿ ಯಾಕೆ ಒಂದು ಕಥೆಗೂ ಮತ್ತೊಂದು ಕಥೆಗೂ ಸಾಮ್ಯತೆ ಇಲ್ಲ, ವ್ಯತ್ಯಾಸ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿದರೆ, ಇದಕ್ಕೆ ಬಹಳ ಸ್ಪಷ್ಟವಾದ ಉತ್ತರ ಹೀಗೆ. ಒಂದು ಪುರಾಣದಲ್ಲಿ ಹೇಳಿದ ಒಂದೇ ಕಥೆ ಮತ್ತೊಂದು ಪುರಾಣದಲ್ಲಿ ಭಿನ್ನವಾಗಿಯೇ ರೂಪಿತವಾಗಿದೆ. ಇದು ಕಾರಣ ಇವೆರಡೂ ಕೂಡ ಒಂದೇ ಕಾಲದ್ದಲ್ಲ ಎನ್ನುವಂಥದ್ದನ್ನು ನಾವು ಮನಗಾಣಬೇಕು. ಆ ಕಾಲವೇ ಬೇರೆ, ಈ ಕಾಲವೇ ಬೇರೆ ಎನ್ನುವಂಥದ್ದು. ಜೊತೆಗೆ ಈ ಕಥೆಯನ್ನು ಹೇಳುವಾಗ ಆ ಪುರಾಣಕರ್ತೃ ಅಂದರೆ ವ್ಯಾಸರು ಪ್ರಧಾನವಾಗಿ 18 ಪುರಾಣಗಳು 18 ಉಪಪುರಾಣಗಳನ್ನು ರಚಿಸಿದವರು ಎನ್ನುವಂಥದ್ದಿದ್ದರೂ ಕೂಡ ವ್ಯಾಸ ಶಿಷ್ಯ ಪರಂಪರೆಯಿಂದ ನಮಗದು ಕೊಡುಗೆಯಾಗಿ ಕೊಡಮಾಡಲ್ಪಟ್ಟಿದೆ. ಹಾಗೆ ಆ ಋಷಿಗಳು ಕಂಡಂತಹ ಒಂದು ತತ್ವ ಏನಿದೆ, ಸತ್ಯ ಏನಿದೆ, ಸಿದ್ಧಾಂತವೇನಿದೆ, ಅದನ್ನು ನಾವಲ್ಲಿ ಗಮನಿಸಬೇಕಾಗತ್ತೆ. ಕೇವಲ ಕಥೆ ಅಂದ ಕೂಡಲೇ ನಮಗೆ ರೋಚಕತೆಯ ಅನುಭವವೇ ಬೇಕು ಎನ್ನುವಂಥದ್ದಲ್ಲ. ಅದರ ಹಿಂದಿರುವ ತತ್ವವೇನು, ಸಿದ್ಧಾಂತವೇನು, ಅವರು ಯಾವ ವಿಷಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ಇದನ್ನು ನಾವು ಮನಗಾಣಬೇಕಿದೆ. ಈ ಹಿನ್ನೆಲೆಯೊಳಗೆ ಶ್ರೀದೇವಿ ಭಾಗವತ ಇದನ್ನು ಅಧ್ಯಯನ ಮಾಡ್ತಾ ಅದರಲ್ಲಿ ಕಂಡಂತಹ ಒಂದಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಯಾಕೆ ಈ ದೇವಿ ಭಾಗವತವನ್ನೇ ನಾನು ತೆಗೆದುಕೊಂಡೆ ಅಂತಂದರೆ, ನಮ್ಮಲ್ಲಿ ಪ್ರಧಾನವಾದ ಒಂದು ಪ್ರಶ್ನೆ ಇದೆ. 18 ಪುರಾಣಗಳ ಪಟ್ಟಿಯಲ್ಲಿ ಭಾಗವತ ಅಂತ ಹೇಳಿದೆ. ಇದರಲ್ಲಿ ಯಾವ ಭಾಗವತವನ್ನು ನಾವು ನೋಡಬೇಕು ಅಂದರೆ, ದೇವಿ ಭಾಗವತವೋ ಅಥವಾ ವಿಷ್ಣು ಭಾಗವತವೋ ಎನ್ನುವಂಥದ್ದು. ವಿಷ್ಣು ಭಾಗವತವೂ ಕೂಡ ಅತ್ಯಂತ ಪ್ರಸಿದ್ಧವಾದ ಒಂದು ಪುರಾಣವೇ ಆಗಿದೆ. ಹಾಗಾದರೆ ಪ್ರಧಾನ ಪುರಾಣಗಳಲ್ಲಿ ಯಾವುದನ್ನು ನಾವು ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಪ್ರಶ್ನೆ. ಇಲ್ಲಿ ದೇವಿ ಭಾಗವತದಲ್ಲಿ ಸ್ಪಷ್ಟ ಮಾಡುವ ಹಾಗೆ, ಮೊದಲು ಪುರಾಣಗಳ ರಚನೆಯಾಯಿತು, ಆ ಬಳಿಕ ಮಹಾಭಾರತದ ರಚನೆಯನ್ನು ವ್ಯಾಸರು ಮಾಡ್ತಾರೆ. ಇದು ಸಾಲದು ಎನ್ನುವಂತಹ ಒಂದು ಅತೃಪ್ತ ಭಾವ ವ್ಯಾಸರಲ್ಲಿ ಕಂಡು ಅವರು ಭಾಗವತವನ್ನು ರಚಿಸಿದರು ಅಂತ ಹೇಳುವ ಉಲ್ಲೇಖ ಸಿಕ್ಕತ್ತೆ. ಹಾಗಾಗಿ ದೇವಿ ಭಾಗವತವೇ ಪ್ರಧಾನ ಪಟ್ಟಿಯಲ್ಲಿ ನಾವು ನೋಡಬೇಕಾಗತ್ತೆ. ಈ ಹಿನ್ನೆಲೆಯೊಳಗೆ ನೋಡಿದರೆ ದೇವಿ ಭಾಗವತದ ಸ್ವರೂಪವೇನು ಮತ್ತು ಇದರಲ್ಲಿ ಏನೆಲ್ಲ ಹೇಳಿದ್ದಾರೆ ಇದನ್ನು ನಾವು ತಿಳಿದುಕೊಳ್ಳುವ. ದೇವಿ ಭಾಗವತದಲ್ಲಿ ಒಟ್ಟು 12 ಸ್ಕಂಧಗಳಿದ್ದಾವೆ. ವಿಷ್ಣು ಭಾಗವತದಲ್ಲಿಯೂ ಕೂಡ ಅಷ್ಟೇ ಇದೆ. ಜೊತೆಗೆ 318 ಅಧ್ಯಾಯಗಳು ಇದ್ದಾವೆ. ಒಟ್ಟು 18,000 ಶ್ಲೋಕಗಳಿದ್ದಾವೆ. ಇವೆಲ್ಲವೂ ಕೂಡ ನಮಗೆ ದೇವಿ ಭಾಗವತದ ಪ್ರಥಮ ಸ್ಕಂಧದ ಮೊದಲು ಹಾಗೂ 2ನೇ ಅಧ್ಯಾಯಗಳ ಅಧ್ಯಯನವನ್ನು ಮಾಡುವುದರಿಂದ ಗೊತ್ತಾಗತ್ತೆ. ಮೊದಲ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳೆಲ್ಲ ಸೂತ ಪುರಾಣಿಕರನ್ನು ಪ್ರಶ್ನಿಸ್ತಾರೆ. ಅದು ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂದರೆ, ಪುರಾಣಗಳ ವಿಚಾರವಾಗಿಯೇ ಪ್ರಶ್ನಿಸ್ತಾರೆ. ಅಷ್ಟಾದಶ ಪುರಾಣಗಳು ಹಾಗೂ ಅದಕ್ಕೆ ಉಪಪುರಾಣಗಳು, ಇವುಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಇದರಲ್ಲಿ ಯಾರ ಮಹತ್ವವನ್ನು ಹೇಳುವುದಕ್ಕೆ ಹೊರಟಿದ್ದಾವೆ ಪುರಾಣಗಳು, ಜೊತೆಗೆ ಆ ಪುರಾಣದ ಮಹತ್ವವೇನು, ಅವುಗಳ ವಿಸ್ತಾರ ಹೇಗೆ ಎನ್ನುವುದಾಗಿ, ಜೊತೆಗೆ
ದೇವಿ ಭಾಗವತವನ್ನು ಪಂಚಮ ವೇದ ಅಂತ ಕರೆದಿದ್ದಾರೆ. ಇದು ಮೊದಲನೇ ಅಧ್ಯಾಯದಲ್ಲಿ ನಿರೂಪಿತವಾದ ವಿಷಯ. ಪ್ರಥಮ ಸ್ಕಂಧ ಮೊದಲನೇ ಅಧ್ಯಾಯದಲ್ಲಿ ದೇವಿ ಭಾಗವತದಲ್ಲಿ ನಿರೂಪಿತವಾದ ವಿಷಯ. ಎರಡನೇ ಅಧ್ಯಾಯ ಪ್ರಥಮ ಸ್ಕಂಧ ಎರಡನೇ ಅಧ್ಯಾಯದಲ್ಲಿ ಪುರಾಣದ ಶ್ಲೋಕ ಸಂಖ್ಯೆಯನ್ನು ವಿವರಿಸ್ತಾ ಹೋಗ್ತಾರೆ. ನಾನು ಮೊದಲು ಹೇಳಿದ ಹಾಗೆ ದೇವಿ ಭಾಗವತದಲ್ಲಿ ಒಟ್ಟು 12 ಸ್ಕಂಧಗಳಿದ್ದಾವೆ, 318 ಅಧ್ಯಾಯಗಳಿದ್ದಾವೆ. ಆ 12 ಸ್ಕಂಧಗಳಲ್ಲಿ ಇದನ್ನು ಪಾಲು ಮಾಡಿದ್ದಾರೆ. ಒಟ್ಟು 18,000 ಶ್ಲೋಕಗಳಿದ್ದಾವೆ. ಇದರಲ್ಲಿ ಅಧ್ಯಾಯಗಳು ಹೇಗಿದ್ದಾವೆ ಅಂತ ನೋಡಿದರೆ, 1ನೇ ಸ್ಕಂಧದಲ್ಲಿ 20 ಅಧ್ಯಾಯಗಳು, 2ನೇ ಸ್ಕಂಧದಲ್ಲಿ 12 ಅಧ್ಯಾಯಗಳು, 3ರಲ್ಲಿ 30 ಅಧ್ಯಾಯ, 4ನೇ ಸ್ಕಂಧದಲ್ಲಿ 25 ಅಧ್ಯಾಯ, 5ನೇ ಸ್ಕಂಧದಲ್ಲಿ 35 ಅಧ್ಯಾಯ, 6ರಲ್ಲಿ 31 ಅಧ್ಯಾಯ ಹಾಗೂ 7ನೇ ಸ್ಕಂಧದಲ್ಲಿ 40 ಅಧ್ಯಾಯಗಳು, 8ರಲ್ಲಿ 24, 9ರಲ್ಲಿ 50, 10ರಲ್ಲಿ 13, 11ನೇ ಸ್ಕಂಧದಲ್ಲಿ 24 ಅಧ್ಯಾಯಗಳು ಹಾಗೂ 12ನೇ ಸ್ಕಂಧದಲ್ಲಿ 14 ಅಧ್ಯಾಯಗಳು. ಒಟ್ಟು 12 ಸ್ಕಂಧಗಳು, 318 ಅಧ್ಯಾಯಗಳು, 18,000 ಶ್ಲೋಕಗಳು. ಇದು ದೇವಿ ಭಾಗವತದ ಸ್ವರೂಪವಾಗತ್ತೆ. ಇನ್ನು 3ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯವನ್ನು ನಮಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ 18 ಪುರಾಣಗಳು ಯಾವುದು ಅಂತ ವಿವರಿಸಿದ್ದಾರೆ. 18 ಪುರಾಣಗಳು ಯಾವುದು ಹಾಗಾದರೆ? ಇದನ್ನು ನಾವು ನೆನಪಿಟ್ಟುಕೊಳ್ಳುವುದು ಹೇಗೆ ಅಂತ ಹೇಳಿದರೆ, ಇಲ್ಲೊಂದು ಶ್ಲೋಕವನ್ನು ಕೊಡುತ್ತಾರೆ, ಬಹಳ ಸೊಗಸಾದ ಶ್ಲೋಕ. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪೃಥಕ್ ಪೃಥಕ್ ಅಂತ ಹೇಳಿದರು. ಅಂದರೆ ಮದ್ವಯ, ಮಕಾರದಿಂದ ತೊಡಗುವ 2 ಪುರಾಣಗಳು, ಅಂದರೆ ಮತ್ಸ್ಯ ಮತ್ತು ಮಾರ್ಕಂಡೇಯ ಅಂತ ಹೇಳುವುದನ್ನು ನಾವು ಗಮನಿಸಬೇಕು. ಇನ್ನು ಭದ್ವಯಂ, ಭಕಾರದಿಂದ ತೊಡಗುವ 2 ಪುರಾಣಗಳು, ಅದು ಯಾವುದು ಅಂದರೆ ಒಂದು ಭಾಗವತ ಮತ್ತೊಂದು ಭವಿಷ್ಯತ್ ಎನ್ನುವ 2 ಪುರಾಣಗಳು. ಭ್ರತ್ರಯಂ, ಬ್ರಕಾರದಿಂದ ತೊಡಗುವ 3 ಪುರಾಣಗಳು, ತ್ರಯ, ಒಂದು ಬ್ರಹ್ಮಪುರಾಣ ಮತ್ತೊಂದು ಬ್ರಹ್ಮ ವೈವರ್ತ ಪುರಾಣ, 3ನೇದು ಬ್ರಹ್ಮಾಂಡ ಪುರಾಣ ಎನ್ನುವಂಥದ್ದು. ವ ಚತುಷ್ಟಯಂ, ವಕಾರದಿಂದ ತೊಡಗುವ 4 ಪುರಾಣಗಳನ್ನು ಹೇಳಿದ್ದಾರೆ. ಯಾವುದು ಅಂದರೆ ವಿಷ್ಣು, ವರಾಹ, ವಾಮನ ಮತ್ತು ವಾಯು. ಹೀಗೆ 4 ವಕಾರದಿಂದ ತೊಡಗುವ ಪುರಾಣಗಳು. ಜೊತೆಗೆ ಮತ್ತೆ ಉಳಿದ ಅಕ್ಷರಗಳು ಒಂದೊಂದೇ ಪುರಾಣಗಳನ್ನು ಸೂಚಿಸ್ತವೆ. ಅ ಅಂದರೆ ಅಗ್ನಿಪುರಾಣ, ನಾ ನಾರದ ಪುರಾಣ, ಪ ಪದ್ಮಪುರಾಣ, ಲಿಂ ಲಿಂಗ ಪುರಾಣ, ಗ ಗರುಡ ಪುರಾಣ, ಕು ಅಂದರೆ ಕೂರ್ಮ ಪುರಾಣ ಮತ್ತು ಸ್ಕಾ ಸ್ಕಾಂಧ ಪುರಾಣ ಅಥವಾ ಸ್ಕಾಂದ ಪುರಾಣ ಎನ್ನುವಂಥದ್ದು. ಒಟ್ಟಿನಲ್ಲಿ ಮತ್ಸ್ಯ, ಮಾರ್ಕಂಡೇಯ, ಭಾಗವತ, ಭವಿಷ್ಯತ್, ಬ್ರಹ್ಮ, ಬ್ರಹ್ಮವೈವರ್ತ, ಬ್ರಹ್ಮಾಂಡ, ವಿಷ್ಣು, ವರಾಹ, ವಾಮನ, ವಾಯು, ಅಗ್ನಿ, ನಾರದ, ಪದ್ಮ, ಲಿಂಗ, ಗರುಡ, ಕೂರ್ಮ ಮತ್ತು ಸ್ಕಾಂದ ಎನ್ನುವ 18 ಪುರಾಣಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದನ್ನು ನೋಡಿ ನೆನಪಿಟ್ಟುಕೊಳ್ಳುವುದಕ್ಕೆ ಸುಲಭವಾದ ಒಂದು ಕೂಟ ಶ್ಲೋಕವನ್ನು ಹೇಳಿದ್ದಾರೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪೃಥಕ್ ಪೃಥಕ್ ಅಂತ. ಇದನ್ನು ನಾವು ನಮ್ಮ ಮನೆಯ ಮಕ್ಕಳಿಗೆ ಹೇಳಿಕೊಡಬೇಕಾಗುತ್ತೆ. ಯಾಕೆಂದರೆ ಅವರಿಗೆ ಪುರಾಣಗಳನ್ನು ಸಮಗ್ರವಾಗಿ ಓದದೇ ಹೋದರೂ ಇಷ್ಟು ಪುರಾಣಗಳು ನಮ್ಮಲ್ಲಿ ಇದ್ದಾವೆ ಎನ್ನುವಂತಹ ಒಂದು ಸಾಮಾನ್ಯ ಕಲ್ಪನೆಯಾದರೂ ಮಕ್ಕಳಿಗೆ ಇರಿಸುವುದು ಒಳ್ಳೆಯದು. ಜೊತೆಗೆ ಇವುಗಳ ಹೆಸರು ಅಂದರೆ ವಿಸ್ತಾರವಾಗಿ ಅವುಗಳಿಗಿರುವ ಹೆಸರು, ಪುರಾಣದಲ್ಲಿನ ಶ್ಲೋಕ ಸಂಖ್ಯೆಗಳನ್ನು ಕೂಡ ಹೇಳುತ್ತಾರೆ. ಆತ್ಮೀಯರೇ, 18 ಪುರಾಣಗಳಲ್ಲಿ ಎಷ್ಟು ಶ್ಲೋಕಗಳಿದ್ದಾವೆ
ಮತ್ತು ಉಪಪುರಾಣಗಳೆಷ್ಟು, ಅವುಗಳ ಸಂಖ್ಯೆ ಹೇಗಿದೆ ಅಥವಾ ವಿಷಯ ಏನಿದೆ, ವಿಸ್ತಾರ ಎಷ್ಟಿದೆ, ಜೊತೆಗೆ ಈ ಪುರಾಣಗಳಲ್ಲಿರುವ ಮಹತ್ವವೇನು, ಇದನ್ನು ನಾವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡಿಕೊಳ್ಳೋಣ. ಆತ್ಮೀಯರೇ, ಈ ರೀತಿಯಾಗಿ ಪ್ರತಿಯೊಂದು ಪುರಾಣವನ್ನು ಅಂದರೆ ನಾನು ಅಧ್ಯಯನ ಮಾಡಿದ ಪುರಾಣಗಳನ್ನು ನಿಮ್ಮ ಮುಂದಿಡಬೇಕು ಎನ್ನುವಂತಹ ಇಚ್ಛೆ ನನ್ನದ್ದು. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನೀವು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮುಂದೆ ವಿಡಿಯೋಗಳನ್ನು ಮಾಡುವುದಕ್ಕೆ ತುಂಬ ಅನುಕೂಲವಾಗುತ್ತೆ. ಹಾಗೂ ಪುರಾಣ ಪ್ರಪಂಚವನ್ನು ನಾವು ನಮ್ಮ ಸಾಮಾನ್ಯವಾದಂತಹ ಒಂದು ದೃಷ್ಟಿಕೋನದಿಂದ ಗಮನಿಸ್ತಾ ಹೋಗುವುದಕ್ಕೆ ಅತ್ಯಂತ ಸುಲಭವಾಗುತ್ತೆ ಅಂತ ಹೇಳ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಈ ವಿಡಿಯೋಗಳನ್ನು ನೋಡಿ ಮುಂದಿನ ವಿಡಿಯೋದಲ್ಲಿ ಈ ದೇವಿ ಭಾಗವತದ 4ನೇ ಮತ್ತು 5ನೇ ಅಧ್ಯಾಯಗಳಲ್ಲಿ ಯಾವೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಇದನ್ನು ನಾವು ನೋಡಿಕೊಳ್ಳೋಣ. ಧನ್ಯವಾದಗಳು. ಶುಭವಾಗಲಿ.